ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಕೂಡ ಫಾಲೋ ಮಾಡಲು ಮರಿಬೇಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ. ಈ ಬಾರಿ ಕೂಡ ಓಪನ್ ನಾಮಿನೇಷನ್ ಇತ್ತು. ಸ್ಪರ್ಧಿಗಳು ತಮ್ಮ ಪ್ರತಿಸ್ಪರ್ಧಿಗಳನ್ನು ನಾಮಿನೇಟ್ ಮಾಡಿದ್ದಾರೆ. ನಾಮಿನೇಟ್ ಮಾಡಲು ಸ್ಪರ್ಧಿಗಳು ನೀಡಿದ ಕಾರಣಗಳು ಇನ್ನಷ್ಟು ಮನಸ್ತಾಪ ಉಂಟಾಗಲು ಕಾರಣವಾಗಿದೆ. ಹೌದು, ಈ ವಾರ ನಾಮಿನೇಷನ್ ಪ್ರಕ್ರಿಯೆಗೆ ಬಿಗ್ ಬಾಸ್ ವಿಭಿನ್ನವಾದ ಟಾಸ್ಕ್ ಅನ್ನು ನೀಡಿದ್ದರು. ಈ ಟಾಸ್ಕ್ ನ ಅನುಸಾರ ಮರದ ಪೆಟ್ಟಿಗೆಯೊಂದನ್ನು ಮಾಡಿ ಅದರಲ್ಲಿ ಒಂದು ಕುರ್ಚಿ ಹಾಕಲಾಗಿತ್ತು. ಪ್ರತಿ ಸದಸ್ಯರು ಆ ಕುರ್ಚಿಯಲ್ಲಿ ಕುಳಿತುಕೊಳ್ಳಬೇಕಾಗಿತ್ತು. ಇನ್ನು ನಾಮಿನೇಟ್ ಮಾಡಲು ಅರ್ಹತೆ ಪಡೆದ ಸ್ಪರ್ಧಿಗಳು ಸರಿಯಾದ ಕಾರಣ ನೀಡಿ ಕುರ್ಚಿಯಲ್ಲಿ ಕುಳಿತ ಸ್ಪರ್ಧಿಯನ್ನು ನಾಮಿನೇಟ್ ಮಾಡಬೇಕು. ನಂತರ ನಾಮಿನೇಟ್ ಆದ ಸ್ಪರ್ಧಿಯ ಮೇಲೆ ಮಸಿ ನೀರನ್ನು ಸುರಿಯಬೇಕಾಗಿತ್ತು. ನಮ್ರತಾ ಅವರನ್ನು ಹೊರತುಪಡಿಸಿ ಮನೆಯ ಉಳಿದ ಎಲ್ಲಾ ಸದಸ್ಯರು ನಾಮಿನೇಟ್ ಆಗಿ ಮೈ ಮೇಲೆ ಕಪ್ಪು ನೀರು ಸುರಿದುಕೊಂಡರು. ಇನ್ನು ಪ್ರತಿ ಬಾರಿಯಂತೆ ಸಂಗೀತ ಈ ಬಾರಿ ಕೂಡ ನಾಮಿನೇಟ್ ಆದರು. ಅವರನ್ನು ತುಕಾಲಿ ಸಂತೋಷ್, ವಿನಯ್, ನಮ್ರತಾ ಮತ್ತು ಮೈಕಲ್ ನಾಮಿನೇಟ್ ಮಾಡಿದರು. ಸಂಗೀತ ಅವರಿಗೆ ಅವರ ಪರಮ ವೈರಿ ವಿನಯ್ ಅವರೇ ಬಕೆಟ್ ತುಂಬಾ ಮಸಿ ನೀರನ್ನು ತೆಗೆದು ಸುರಿದರು. ಇನ್ನು ಪ್ರತಾಪ್ ಅವರನ್ನು ವಿನಯ್, ತುಕಾಲಿ ಸಂತೋಷ್ ಮತ್ತು ಮೈಕಲ್ ನಾಮಿನೇಟ್ ಮಾಡಿದರು. ಅದರಲ್ಲೂ ಮೈಕಲ್ ಪ್ರತಾಪ್ ಅವರನ್ನು ನಾಮಿನೇಟ್ ಮಾಡಲು ನೀಡಿದ ಕಾರಣಕ್ಕೆ ವೀಕ್ಷಕರು ಗರಂ ಆಗಿದ್ದಾರೆ. ಹೌದು, ಮೈಕಲ್ ಅವರು ಪ್ರತಾಪ್ ಅವರನ್ನು ನಾಮಿನೇಟ್ ಮಾಡಿ ಈ ರೀತಿ ಕಾರಣ ಹೇಳಿದರು. ಪ್ರತಾಪ್ಗೆ ಇಲ್ಲಿ ಗೊತ್ತಿರುವುದು ಒಂದೇ, ಸಿಂಪತಿ ಕ್ರಿಯೇಟ್ ಮಾಡಿಕೊಳ್ಳುವುದು. ಅದರಿಂದಲೇ ಅವನು ಇಲ್ಲಿಯವರೆಗೆ ಬಂದಿದ್ದಾನೆ. ಅವನು ನಾಮಿನೇಟ್ ಆಗಿ ಹೊರಗೆ ಹೋಗಬೇಕು ಎಂದು ಮೈಕಲ್ ಅವರು ಹೇಳಿಕೆಯನ್ನು ನೀಡಿದರು. ಇದರಿಂದ ವೀಕ್ಷಕರು ಮೈಕಲ್ಗೆ ದುರಹಂಕಾರ ಜಾಸ್ತಿಯಾಗಿದೆ, ಇದನ್ನು ಮೈಕಲ್ ಪದೇ ಪದೇ ಸಾಬೀತು ಮಾಡಿಕೊಳ್ಳುತ್ತಿದ್ದಾರೆ ಎಂದಿದ್ದಾರೆ. ಇನ್ನು ವಿನಯ್ ಕೂಡ ಪ್ರತಾಪ್ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಪ್ರತಾಪ್ ಹಳ್ಳಿ ಕಾರ್ಡ್ ಪ್ಲೇ ಮಾಡುತ್ತಿದ್ದಾನೆ ಎಂದು ಕಾರಣ ಹೇಳಿದರು. ಇದರಿಂದಲೂ ವೀಕ್ಷಕರು ವಿನಯ್ ವಿರುದ್ಧ ಗರಂ ಆಗಿದ್ದಾರೆ. ಪ್ರತಾಪ್ ಹಳ್ಳಿ ವಿಚಾರ ಮಾತನಾಡಬಾರದಾ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಕಾರ್ತಿಕ್ ಅವರನ್ನು ಮೈಕಲ್ ನಾಮಿನೇಟ್ ಮಾಡಿದರು. ಕಾರ್ತಿಕ್ ಒಂದು ಫೇಕ್ ಫ್ರೆಂಡ್ಶಿಪ್ ನಲ್ಲಿ ಲಾಕ್ ಆಗಿದ್ದಾನೆ ಎಂದು ಕಾರಣ ಹೇಳಿದರು. ಮೈಕಲ್ ಹೇಳಿದ ಕಾರಣ ಕಾರ್ತಿಕ್ಗೆ ಸರಿ ಕಾಣಿಸಲಿಲ್ಲ. ಕಾರ್ತಿಕ್ ಕೂಡ ಮೈಕಲ್ ಅನ್ನು ನಾಮಿನೇಟ್ ಮಾಡಿದರು. ನಾಮಿನೇಟ್ ಮಾಡಲು ಸರಿಯಾದ ಕಾರಣ ನೀಡಲು ಬರದೇ ಇರುವವರು ಬಿಗ್ ಬಾಸ್ ಮನೆಯಲ್ಲಿ ಇರಲು ಲಾಯಕ್ಕಿಲ್ಲ ಎಂದು ಕಾರ್ತಿಕ್ ಕಾರಣ ನೀಡಿದರು. ಇನ್ನು ಮೈಕಲ್ ಅವರನ್ನು ಸಿರಿ, ತನಿಷಾ ಮತ್ತು ಪ್ರತಾಪ್ ಕೂಡ ನಾಮಿನೇಟ್ ಮಾಡಿದರು. ಹಾಗೆ ಅವಿ ಅವರನ್ನು ಕಾರ್ತಿಕ್, ನಮ್ರತಾ, ಸಿರಿ ಮತ್ತು ತನಿಷಾ ನಾಮಿನೇಟ್ ಮಾಡಿದರು. ಇನ್ನು ಸಿರಿ ಅವರನ್ನು ಮೈಕಲ್ ಮತ್ತು ವಿನಯ್ ನಾಮಿನೇಟ್ ಮಾಡಿದರು. ಇನ್ನು ವಿನಯ್ ಅವರನ್ನು ಪ್ರತಾಪ್ ನಾಮಿನೇಟ್ ಮಾಡಿದರು. ಹಾಗೆ ತನಿಷಾ ಅವರನ್ನು ತುಕಾಲಿ ಸಂತೋಷ್ ನಾಮಿನೇಟ್ ಮಾಡಿದರೆ ತುಕಾಲಿ ಸಂತೋಷ್ ಅವರನ್ನು ತನಿಷಾ ನಾಮಿನೇಟ್ ಮಾಡಿದರು. ಹಾಗೆ ಒಟ್ಟೂರ್ ಸಂತೋಷ್ ಅವರನ್ನು ಕಾರ್ತಿಕ್ ನಾಮಿನೇಟ್ ಮಾಡಿದರು. ಹಾಗೆ ನಮ್ರತಾ ಅವರು ಈ ವಾರ ಯಾರೂ ನಾಮಿನೇಟ್ ಮಾಡಲಿಲ್ಲ. ಅದಲ್ಲದೆ ನಮ್ರತಾಗೆ ವಿಶೇಷ ಅಧಿಕಾರ ಇತ್ತು. ಅದರಿಂದ ಒಬ್ಬ ಸ್ಪರ್ಧಿಯನ್ನು ನೇರವಾಗಿ ನಾಮಿನೇಟ್ ಮಾಡಲು ಬಿಗ್ ಬಾಸ್ ಸೂಚಿಸಿದರು. ಅದರಂತೆ ನಮ್ರತಾ ಒಟ್ಟೂರ್ ಸಂತೋಷ್ ಅವರನ್ನು ನೇರವಾಗಿ ನಾಮಿನೇಟ್ ಮಾಡಿದರು. 4 ವಾರಗಳ ಕಾಲ ನಾಮಿನೇಷನ್ ಇಂದ ಬಚಾವಾಗಿದ್ದ ಒಟ್ಟೂರ್ ಸಂತೋಷ್ ಈ ವಾರ ನಾಮಿನೇಟ್ ಆಗಿದ್ದಾರೆ. ಕೊನೆಯಲ್ಲಿ ಅವಿ, ಸಂಗೀತ, ಮೈಕಲ್, ಪ್ರತಾಪ್, ಸಿರಿ ಹಾಗೂ ಒಟ್ಟೂರ್ ಸಂತೋಷ್ ಈ ವಾರ ನಾಮಿನೇಟ್ ಆಗಿದ್ದಾರೆ. ಹಾಗೆ ಈ ವಾರ ಸಂಗೀತ, ಅವಿನಾಶ್ ಮತ್ತು ಒಟ್ಟೂರ್ ಸಂತೋಷ್ ಅವರಿಗೆ ನಾಮಿನೇಟ್ ಮಾಡುವ ಅಧಿಕಾರ ಇರಲಿಲ್ಲ. ಒಟ್ಟಾರೆ ಈ ವಾರ ನಾಮಿನೇಟ್ ಆದ 6 ಜನ ಸ್ಪರ್ಧಿಗಳಲ್ಲಿ ಬಿಗ್ ಮನೆಯಿಂದ ಹೊರ ಹೋಗುವವರು ಯಾರು ಎನ್ನುವ ಪ್ರಶ್ನೆಗೆ ವಾರದ ಕೊನೆಯ ಪಂಚಾಯಿತಿಯಲ್ಲಿ ಉತ್ತರ ಸಿಗಲಿದೆ. ಸ್ನೇಹಿತರೆ, ಈ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.